ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ನಾನು ಮಾಡೋ ವಿಧಾನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮು ಕಾಫಿ ಟೀಗೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಒಂದು ಪಾತ್ರೆಗೆ ಒಂದು 4 ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದೆ. ಈಗ ಎಲ್ಲ ಇದನ್ನ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿ ಇದು ಮಾಡ್ಕೋಬೇಕು. ಅದು ಎಳೆ ಎಳೆಯಾಗಿ ಇದಾಗಿರುತ್ತೆ ಅಂತ. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಈಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಧನಿಯಾ ಕಾಳು 1 ಸ್ಪೂನಷ್ಟು ಹಾಕ್ಕೋಬೇಕು. ಅದು ಚೆನ್ನಾಗಿರುತ್ತೆ. ಅದಲ್ಲದೆ ಬೇಳೆ ಥರ ಮಾಡಾದರೂ ಹಾಕ್ಬೋದು. ಸ್ವಲ್ಪ ಜೀರಿಗೆ 1 ಸ್ಪೂನು, ಸ್ವಲ್ಪ ಒಂಚೂರು ಹಿಂಗೆ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು, ಅದು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದು ನೋಡ್ಕೊಂಡು ಹಾಕ್ಕೋಬೇಕು. ಹೀಗೆ ಕಲಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದೆ, ಒಂದೆರಡು ಸ್ಕಿಪ್ ಮಾಡ್ಬೋದು. ಹೀಗೆ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೋಬೇಕು. ಅದು ಅಕ್ಕಿ ಹಿಟ್ಟು ಈಜಿ ಇದ್ದರೆ ಅದು ಸ್ವಲ್ಪ ಕೈಗೆಲ್ಲ ಕಚ್ಕೊಳ್ಳೋದಿಲ್ಲ. ನಾನು ಬೇಗ ಅರ್ಜೆಂಟಲ್ಲಿ ಮಾಡಿದೆ ಮಕ್ಕಳಿಗೆ ಅಂತ. ಅದು ಚೆನ್ನಾಗಾಗಿತ್ತು. ರವೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದೆಲ್ಲ ಕಲಸಿಟ್ಕೊಂಡಿದೆ. ಈಗ ಎಣ್ಣೆ ಕಾಯಕ್ಕಿಟ್ಟಿತ್ತು. ಈಗ ಸ್ವಲ್ಪ ಕೈ ತೊಳ್ಕೊಂಡು ಅದನ್ನ ನಿಧಾನವಾಗಿ ಒಂದೊಂದಾಗಿ ಎಷ್ಟೆಷ್ಟು ಬೇಕೋ ಆ ಥರ ಎಳೆ ಎಳೆಯಾಗಿ ಹಾಕ್ಕೋಬೇಕು. ಅದನ್ನ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಅಂತ. ಈಗ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕ್ಕೋತಾ ಇರಬೇಕು. ಎಣ್ಣೆಗೆ ಎಷ್ಟು ಇದು ಹಿಡಿಸೋದು ಅಷ್ಟು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ತುಂಬ ಜಾಸ್ತಿ ಹಾಕ್ಬಿಟ್ಟದು ಕಲಸೋಗುತ್ತೆ. ಈಗ 1-2 ನಿಮಿಷ ಹಾಗೆ ಬಿಡಬೇಕು. ಅದು ಅದೇ ಥರ ಬಿಡಬೇಕು. ಇಲ್ಲದೆ ಹೋದರೆ ಎಲ್ಲ ಕಡಲೆ ಹಿಟ್ಟೆಲ್ಲ ಬಿಟ್ಟೋಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇದು ಕಂದು ಬಣ್ಣ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಸ್ವಲ್ಪ ಕುಡಿಯೋದು ಕಮ್ಮಿ ಆದಮೇಲೆ ಗೊತ್ತಾಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ. ಈಗ
ಎಣ್ಣೆ ಇದು ಮಿಂಚಿದೆ, ಸರಿಯಾಗಿ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ಆಗಿದೆ, ಕರೆಕ್ಟ್ ಅದರಲ್ಲಾಗಿದೆ. ಈಗ ಇದನ್ನು ತೆಗೆದು ಇಟ್ಕೋಬೇಕು. ಗರಿಗರಿಯಾದ ಪಕೋಡ ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.